ಕುರುಗೋಡು ಪಟ್ಟಣದ ಸಮೀಪದ ಸಿದ್ದರಾಂಪುರ ಗ್ರಾಮದಲ್ಲಿ ಪೂರ್ಣ ಕುಂಭ ಕಳಸದೊಂದಿಗೆ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಜರುಗಿದ್ದು, ಸಿದ್ದರಾಂಪುರ ಗ್ರಾಮದ ಗವಿಸಿದ್ದೇಶ್ವರ ಬೆಟ್ಟದಿಂದ ಮುಖ್ಯ ರಸ್ತೆಗಳ ಮೂಲಕ ಡೊಳ್ಳು ಕಳಸ ಮೇಳಗಳೊಂದಿಗೆ ಭಜನೆ ವೇದ ಘೋಷಗಳೊಂದಿಗೆ ಸಿದ್ದರಾಂಪುರ ಗ್ರಾಮಕ್ಕೆ ಪುರಪ್ರವೇಶ ಮಾಡಿ ಸಿದ್ದೇಶ್ವರ ತಾತನವರ ಗದ್ದಿಗೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಪ್ರವಚನ ಮಾಡಿದ ರಂಭಾಪುರಿ ಶ್ರೀಗಳು, ಬ್ರಾಹ್ಮಣ ಸಮಾಜದಲ್ಲಿ ಜನಿಸಿದ ಬಸವಣ್ಣರಿಗೆ ಲಿಂಗ ದೀಕ್ಷೆ ನೀಡಿದವರು ಜಾತವೇದ ಮುನಿಗಳು. ಆದರೆ ಕೆಲ ವರ್ಗದವರು ದೀಕ್ಷೆ ನೀಡಿ ಸನ್ಮಾರ್ಗ ತೋರಿಸಿದವರನ್ನೇ ಬಿಟ್ಟು ಕೇವಲ ಬಸವಣ್ಣನೊಬ್ಬರನ್ನೇ ವೈಭವೀಕರಿಸುತ್ತಿದ್ದಾರೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. 19 ವರ್ಷಗಳ ಹಿಂದೆ ಶ್ರೀ ಸಿದ್ದೇಶ್ವರ ತಾತನವರು ಈ ಭಾಗದ ಭಕ್ತ ಜನರಿಗೆ ನಡೆದಾಡುವ ದೇವರಾಗಿ ಭಕ್ತರ ಸಂಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಅವರು ಕೊಟ್ಟಂತ ಸಲಹೆ ಮಾರ್ಗದರ್ಶನದಿಂದ ಎಲ್ಲರೂ ಕೂಡ ಪಾವನ ಪುನೀತರಾಗಿದೆ. ಈಗಾಗಲೇ ಲಿಂಗೈಕ್ಯ ಸಿದ್ದೇಶ್ವರ ತಾತನವರ ಬಗ್ಗೆ ಕಲ್ಯಾಣ ಮಠದ ಶ್ರೀಗಳಾಗಲಿ, ಎಮ್ಮಿನೂರು ಮಠದ ಶ್ರೀಗಳಾಗಲಿ, ಶಿವನೂರು ಮಠದ ಶ್ರೀಗಳಾಗಲಿ ಮತ್ತು ಮರಿಯಮ್ಮನಹಳ್ಳಿ ಮಠದ ಶ್ರೀಗಳು ಬೇಕಾದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಬಹುಶಃ ಹುಟ್ಟಿದವರೆಲ್ಲರ ಜನ್ಮ ದಿನಾಚರಣೆ ನಾವು ಮಾಡೋದಿಲ್ಲ, ಆಗಲಿ ಹೋದರೆಲ್ಲರ ಪುಣ್ಯ ಸ್ಮರಣೋತ್ಸವ ಮಾಡೋದಿಲ್ಲ. ಯಾರು ಸಮಾಜಕ್ಕಾಗಿ, ಯಾವ ಧರ್ಮಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಕೆಲಸ ಮಾಡಿದಾರಲ್ಲ, ಅಂಥವರ ನೆನಪುಗಳನ್ನು ನಾವು ಯಾವಾಗಲೂ ಮಾಡಿಕೊಂಡು ಬರ್ತಾ ಇದ್ದೇವೆ. ಇದು ಅವರಿಗಾಗಿ ನಾವು ಮಾಡದೇ ಇರುವಂತ ಭಾವನೆ ಒಳಿತಾದಲ್ಲ. ಅವರ ಪುಣ್ಯ ಸ್ಮರಣೋತ್ಸವ ಮಾಡುವಂತ ಉದ್ದೇಶ ಏನು ಅಂದ್ರೆ, ಅವರಲ್ಲಿರುವಂತಹ ಆದರ್ಶಗಳು ತಮ್ಮ ಜೀವನದಲ್ಲಿ ಪರಿಪಾಲಿಸಿಕೊಂಡು ಬಂದಂತ ಒಂದು ಉತ್ಕೃಷ್ಟವಾದಂತಹ ವಿಚಾರಧಾರೆಗಳು ಬದುಕಿ ಬಾಳುವಂತ ಜನಾಂಗಕ್ಕೆ ಅದರಿಂದ ಹೆಚ್ಚು ಪ್ರಯೋಜನವಾಗಲಿ. ಈ ಸಂದರ್ಭದಲ್ಲಿ ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು, ಕರಿಸಿದ್ದೇಶ್ವರ ವಿಶ್ವರಾಧ್ಯ ಶಿವಾಚಾರ್ಯ ಸ್ವಾಮಿಗಳು, ಕಲ್ಯಾಣ ಸ್ವಾಮಿಗಳು ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.